ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನೈಟು ಏನೇನೆಲ್ಲ ನೆನೆಸಿಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಮತ್ತು ಅಳ್ವಿ ಸೀಡ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಅಳ್ವಿ ಸೀಡ್ಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಿಮಗೆ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ನಮ್ಮ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಮತ್ತು ಐರನ್ ಅಂಶನ ಜಾಸ್ತಿ ಮಾಡುತ್ತೆ. ಅದು ಟ್ರೈ ಮಾಡಿ ನೋಡಿ. ಯಾರಿಗೆ ಕಡಿಮೆ ಇದೆ ಅನಿಸುತ್ತೆ ಅವರೆಲ್ಲ ಇವಾಗ ಬೆಳಗ್ಗೆ ಎದ್ದು ಫಸ್ಟು ಇಂಡೋರ್ ಪ್ಲ್ಯಾಂಟ್ಸ್ ಏನಿತ್ತು ಅದಕ್ಕೆ ಒಂದು 3 ಡೇಸ್ಗೆ ಒಂದು ಸಲ ಹಾಕ್ತೀನಿ. ಈ ಸ್ನೇಕ್ ಪ್ಲ್ಯಾಂಟಿಗೆ ಮಾತ್ರ ವೀಕ್ಲಿ ಒನ್ಸ್ ಆರ್ ಟ್ವೈಸು. ತುಂಬಾ ಡ್ರೈ ಆಗಿದೆ ಮಣ್ಣು ಮೇಲ್ಗಡೆ ಅಂತ ಅನಿಸಿದ್ರೆ ಮಾತ್ರ ಅದಕ್ಕೆ ನೀರು ಹಾಕೋದು. ಇದು ಬಂದು ಆ್ಯರೋ ಹೆಡ್ ಪ್ಲ್ಯಾಂಟ್, ಹ್ಯಾರೋ ಹೆಡ್ ಲೀಫ್ಸ್ ಇರುತ್ತಲ್ಲ ಆ ರೀತಿ ಪ್ಲ್ಯಾಂಟ್. ಇದು ಬಂದು ಇನ್ನೊಂದು ಅಡುಗೆ ಮನೆಯಲ್ಲಿ ನಾನು ಏನು ಇದಿದೆಯಲ್ಲ ಹ್ಯಾಂಗಿಂಗ್ ಪಾಟು, ಅದರಲ್ಲಿ ಇಟ್ಕೊಂಡಿರೋದು. ತುಂಬಾ ಇಷ್ಟ ನನಗಂತೂ. ಒಂದು ರೀತಿ ನಮ್ಮ ಏರ್ ಕ್ವಾಲಿಟಿ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಪ್ಲ್ಯಾಂಟ್ಸ್ನ ನಾವು ಇಂಡೋರಲ್ಲಿ ಇಟ್ಕೊಳ್ಳೋದ್ರಿಂದ. ನೋಡ್ತಾ ಇದ್ದೀರಲ್ವ, ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ನ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆ. ಯಾಕೆಂದರೆ ಆ ಕಡೆ ತುಂಬಾ ಕಡಿಮೆ ಆಗ್ತಿತ್ತು ಫ್ರೆಂಡ್ಸ್, ಪಾತ್ರೆ ತೊಳೆದಿಡೋಕ್ಕೆ ಜಾಗ ಎಲ್ಲ. ಈಗ ನೋಡ್ತಾ ಇದ್ದೀರಲ್ವ, ತುಂಬಾ ಸ್ಪೇಸ್ ಇದೆ. ಇದು ಜಾಸ್ತಿ ಹೊತ್ತು ಅಡುಗೆ ಮಾಡಿದಾಗ ಸ್ವಲ್ಪ ಮೇಲ್ಗಡೆ ಶೆಲ್ಫು ಬಿಸಿ ಆಗುತ್ತೆ, ಕಡಪಾಕಲ್ಲಿ ಏನಿದೆಯಲ್ಲ ಅದು. ಬಟ್ ಕಡಿಮೆ ಅಲ್ಲ, ಈ ರೀತಿ ನಾನು ಜಾಸ್ತಿ ಏನು ಮಾಡೋದಿಲ್ಲ ಅಲ್ವ ಲಾಂಗಾಗಿ ಅಷ್ಟೊಂದೇನು ಹೀಟ್ ಆಗೋದಿಲ್ಲ. ಅದರಲ್ಲಿ ಆಲ್ಮೋಸ್ಟ್ ನಾನು ಪ್ಲಾಸ್ಟಿಕ್ದು ಯಾವುದೂ ಇಟ್ಕೊಂಡಿಲ್ಲ. ಅದಕ್ಕೇ ಗಾಜಿನ ಮತ್ತು ಸ್ಟೀಲ್ಸ್ದು ಇಟ್ಕೊಂಡಿದ್ದೀನಿ. ಗಾಜಿಂದು ಕೂಡ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ತಿಂಡಿಗೆ ರೆಡಿ ಮಾಡ್ತಾ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ನಾನು ಇವತ್ತು ಮಾಡ್ಕೊತಾ ಇದ್ದೆ. ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ಮತ್ತು ಹಸ್ಬೆಂಡು ಪೂಜೆ ಮಾಡಲಿಕ್ಕೆ ಅಂತ ಸ್ನಾನ ಮಾಡ್ಕೊಂಡು ಬಂದಿದ್ದರು. ಅದಕ್ಕೆ ನಾನು ಮೊದಲಿಗೆ ಈಗ ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೆ. ಈ ಮನೇಲಿ ಕಸ ಗುಡಿಸೋದು ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಸ್ವಲ್ಪ ದೊಡ್ಡದಾಯ್ತಲ್ವ, ಬಟ್ ಏನು ಪ್ರಾಬ್ಲಮ್ ಅನಿಸೋದಿಲ್ಲ. ಫಸ್ಟ್ ಬೇಗ ಹೇಗೆ ಮುಗಿಸ್ಕೊತಿದ್ದೆ ಹಾಗೆ ಎಲ್ಲಿ ಮುಗ್ಸೋಕ್ಕಾಗೋದಿಲ್ಲ ಅಷ್ಟೇ. ಅದಕ್ಕೇ ನಾನು ಆಲ್ಮೋಸ್ಟ್ ಜಾಗ ಎಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತುಂಬಾ ಇಕ್ಕಟ್ಟು ಅನಿಸ್ಬಿಟ್ರೆ ಆಗೋಲ್ಲ ಫ್ರೆಂಡ್ಸ್ ನನಗೆ. ಮನೆ ಆದಷ್ಟು ಫ್ರೀಯಾಗಿರಬೇಕು. ಇದ್ದದ್ರಲ್ಲಿ ಚಿಕ್ಕ ಸಾಮಾನು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ನಮಗೆ. ಅದು ಪಾಪು ಐಟಮ್ಸು ಮತ್ತು ನಮ್ಮದು ಒಂದು ಸ್ವಲ್ಪ ಅದೆಲ್ಲ ಸೇರಿ. ಬಟ್ ಆದ್ರೂ ಈ ಕ್ಲೀನ್ ಮಾಡೋದಕ್ಕೆ ಅಷ್ಟೊಂದೇನು ಕಷ್ಟ ಅನಿಸೋದಿಲ್ಲ. ನಾನು ವೀಕ್ಲಿ ಒಂದು 3 ಸಲ ಒರೆಸ್ತೀನಿ ವಾರ ಮಾಡೋ ದಿನಕ್ಕೆ. ತುಂಬಾ ಏನಾದರೂ ಗಲೀಜು ಅನಿಸ್ತು ಅಂದರೆ ಬಟ್ಟೆಯಲ್ಲಿ ನಾನು ಕ್ಲೀನ್ ಮಾಡ್ಕೊತೀನಿ. ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬಿಡ್ತೀನಿ. ಇಲ್ಲಿ ಬಂದು ಮನೆ ಒಳಗಡೆ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಕ್ಲೀನಾಗಿದ್ದಷ್ಟು ಮೈಂಡ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವಾತಾವರಣದಲ್ಲಿ ಏನೇನು ನೆಗೆಟಿವ್ ಇರುತ್ತೆ ಅದನ್ನೆಲ್ಲ ನಾವು ತೆಗೆದು ಆಚೆಗಿಟ್ಟು ಏನೇನು ಪಾಸಿಟಿವ್ ನಮಗಾಗ್ಬೋದು ಅಂದರೆ ಏರ್ ಪ್ಯೂರಿಫಿಕೇಷನ್ಗೋಸ್ಕರ ಈ ಸ್ನೇಕ್ ಪ್ಲ್ಯಾಂಟ್ ಇದೆ ನೋಡಿ, ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ನೀವು ಮಲಗುವಂಥ ಬೆಡ್ರೂಮಲ್ಲಿ ಇಟ್ಕೊಂಡ್ರೆ ನೈಟು ಫುಲ್ಲು ಅದು ಒಳ್ಳೆ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೈಟ್ ನಮಗೆ ಯಾವುದು ಸಿಗೋದಿಲ್ಲ ಅದನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ನೀವು ಖಂಡಿತವಾಗ್ಲೂ ಮಲಗೋ ರೂಮಲ್ಲಂತೂ ಒಂದೇ ಒಂದು ಸ್ನೇಕ್ ಪ್ಲ್ಯಾಂಟ್ದು ಇದನ್ನು ಕಟ್ಟಿಂಗ್ಸ್ನ ತಂದು ಹಾಕೊಳ್ಳಿ ಸಾಕು. ಅದು 2, 3, 3ಕ್ಕೆ 4 ಹಾಗೆ ಆಗ್ತಾನೇ ಇರುತ್ತೆ. ನಮ್ಮದು ಸ್ವಲ್ಪ ಮಣ್ಣು ಗಟ್ಟಿ ಇದೆ ಅನಿಸುತ್ತೆ, ಅದಕ್ಕೆ ಏನೋ ಗೊತ್ತಿಲ್ಲ, ಸ್ವಲ್ಪ ಗ್ರೋತ್ ಸ್ವಲ್ಪ ಸ್ಲೋ ಆಗ್ತಾಯಿದೆ. ಬಟ್ ಆಲ್ಮೋಸ್ಟ್ ಅದು ಬೇಗನೆ ಬೆಳೆಯುತ್ತೆ. ಅದಕ್ಕೆ ಜಾಸ್ತಿ ನೀರು ಕೂಡ ಬೇಡ, ಕೇರ್ ಕೂಡ ಬೇಡ. ಅದರಲ್ಲೂ ನಾನು ನೋಡ್ತಾ ಇದ್ದೀರಲ್ವ, ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಜಸ್ಟ್ ಈ ಕಡೆ ಬಂದೆ ಫ್ರೆಂಡ್ಸ್. ನನ್ನ ಮಗ ಎಂಥ ಆಘಾತ ಮಾಡಿಬಿಟ್ಟ ಅಂದರೆ ಆ ಸ್ನೇಕ್ ಪ್ಲ್ಯಾಂಟ್ಸ್ ಎಲ್ಲ ಹೊರ್ಟೋಯ್ತು. ನಾನು ಕ್ಲೀನ್ ಮಾಡಿ ಬಂದು ತಿಂಡಿ ಮಾಡಲಿಕ್ಕೆ ಅಂತ ಹೇಳಿ ಚಪಾತಿ ಒತ್ತಕ್ಕೆ ಬಂದೆ. ಅವನೇನು ಮಾಡಿದ್ದಾನೆ, ಹೋಗಿ ಆಟ ಸಾಮಾನು ಎತ್ಕೊಳ್ಳೋಕ್ಕೋಸ್ಕರ ಸ್ನೇಕ್ ಪ್ಲ್ಯಾಂಟ್ನ ಈ ಕಡೆ ತೆಗೆದಿಟ್ಟಿದ್ದಾನೆ. ಅದು ತುದಿಲಿದ್ದು ಬಿದ್ದೋಗಿದೆ. ಸದ್ಯ ಪಾಟ್ ಒಡೆದೋಗಿಲ್ಲ, ಬಟ್ ಅಲ್ಲಿರೋ ಮಣ್ಣೆಲ್ಲ ಮನೇಲಿ ಚೆಲ್ಲಿ ಇವಾಗ ತಾನೇ ಕ್ಲೀನ್ ಮಾಡಿದ್ದೆ. ಮನೇಲೆಲ್ಲ ಚೆಲ್ಲಿ ನೆಲ ಎಲ್ಲ ಗಲೀಜಾಯಿತು. ಮತ್ತು ಸ್ನೇಕ್ ಪ್ಲ್ಯಾಂಟ್ಸು ನಾನು ಏನೂ ಆಗೋಲ್ಲ ಅಂದ್ಕೊಂಡೆ. ಅದು 3 ಏನಿತ್ತು 3 ಕೂಡ ಹೊರ್ಟೋಯ್ತು. ಅದು ಕಟ್ಟಾಗಿಬಿಟ್ಟಿತ್ತು. ಅದನ್ನು ನಾನು ಮತ್ತೆ ಹಾಕಿದ್ದೆ. ಆಮೇಲೆ ಸ್ವಲ್ಪ ಎಮರ್ಜೆನ್ಸಿ ಅದು ಇದು ಆಯಿತು. ಈ ಮಧ್ಯದಲ್ಲಿ ನೀರಲ್ಲಿ ಹಾಕಿ ಇಟ್ಟು ಹೊರ್ಟೋಗಿದ್ದೆ ನಾನು. ಮನೆಗೆ ಸುಮಾರು ಒಂದು 10 ಡೇಸ್ ಬರಲೇ ಇಲ್ಲ ನಾನು. ಎಲ್ಲ ಕೊಳೆತೆ ಹೋಗಿತ್ತು. ಮತ್ತು ಅದಕ್ಕೆ ನಮ್ಮ ಹಸ್ಬೆಂಡ್ ಕೈಲಿ ಮತ್ತೆ ಹೊಸದನ್ನ ತರಿಸ್ಕೊಂಡಿದ್ದೀನಿ. ಅದನ್ನು ಹಾಕಿದ್ದೀನಿ, ಅದರ ಅಪ್ಡೇಟ್ ಕೊಡ್ತೀನಿ. ಬಟ್ ಸ್ನೇಕ್ ಪ್ಲ್ಯಾಂಟ್ ಇದ್ದರೆ ತುಂಬಾ ಒಳ್ಳೆಯದು. ಬಟ್ ಕೆಲವರು ಸ್ನೇಕ್ ಪ್ಲ್ಯಾಂಟ್ ಇದ್ದರೆ ಸ್ನೇಕ್ ಬರುತ್ತೆ ಅಂತಾರೆ. ಹಾಗೇನಿಲ್ಲ ಫ್ರೆಂಡ್ಸ್. ಸ್ನೇಕ್ ಪ್ಲ್ಯಾಂಟ್ ಅದನ್ನ ಅಂತ ಏನಕ್ಕೆ ಕರೀತಾರೆ ಅದನ್ನ ಅಂದರೆ, ಅದು ಏನು ಅದರದ್ದು ಲೀವ್ಸ್ ಮೇಲೆ ಪಟ್ಟೆ ಇದೆಯಲ್ಲ, ಅದು ಸ್ನೇಕ್ ಮೈ ಮೇಲಿರೋ ರೀತಿ ಇದೆ. ಮತ್ತು ಅದು ಅದೇ ರೀತಿ ಸ್ಟ್ರಕ್ಚರ್ ಕೂಡ ಹೊಂದಿದೆ ಅಂತ ಹೇಳಿ ಅದನ್ನ ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಹಸ್ಬೆಂಡ್ ಪೂಜೆಗೆ ಅಂತ ರೆಡಿ ಮಾಡ್ತಿದ್ದಾರೆ, ಏನು ತಿಳ್ಕೊಬೇಡಿ. ಆಲ್ಮೋಸ್ಟ್ ಎಲ್ಲ ಹಂಗೇನೆ ಅಲ್ವಾ, ಫ್ರೀಯಾಗಿ ಪೂಜೆ ಮಾಡಬೇಕು. ಅದಕ್ಕೇ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ನಾನು ಮನೆಯೆಲ್ಲ ಒರೆಸ್ಕೊತಾ ಇದ್ದೆ. ಬೆಳಗ್ಗೆನೇ ಪೂಜೆ ಮಾಡ್ಬಿಟ್ರಂತೂ ಅದೆಂಥ ಪಾಸಿಟಿವ್ ವೈಬ್ಸ್ ಅಂದರೆ ಮನೇಲಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಬೆಳಗ್ಗೆ ಪೂಜೆ ಮಾಡೋದು ತುಂಬ ಇಷ್ಟ. ಬಟ್ ಸೋಮವಾರ ಶುಕ್ರವಾರ ಮಾತ್ರ ನಾನು ಸಂಜೆ ಇಟ್ಕೊತೀನಿ. ಯಾಕಂದರೆ ಬೆಳಗ್ಗೆ ಹಸ್ಬೆಂಡ್ ಮಾಡಿರ್ತಾರೆ, ಸಂಜೆ ಕೂಡ ದೀಪ ಹಚ್ಚಿದ್ರೆ ಒಳ್ಳೆಯದಲ್ವ ಅಂತ ಹೇಳಿ ಗೋಧೂಳಿ ಸಮಯದಲ್ಲಿ ಆಲ್ಮೋಸ್ಟ್ ಮಾಡ್ತಾಯಿರ್ತೀನಿ.
ಬಟ್ ಗುರುವಾರ ಮಾತ್ರ ಬೆಳಗ್ಗೆ ಹೊತ್ತು ಮಾಡಿಬಿಡ್ತೀನಿ. ಹೇಗೆ ಮಾಡ್ತೀನಿ ಅಂದರೆ ವೆಡ್ನಸ್ಡೇ ನೈಟೇ ಎಲ್ಲನೂ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ. ಗುರುವಾರ ಬೆಳಗ್ಗೆ ಎದ್ದು ಜಸ್ಟ್ ಅದನ್ನು ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಪಾಪುನ ಕಳಿಸಾದ್ಮೇಲೆ ಪೂಜೆ ಮಾಡಿಬಿಡ್ತೀನಿ. ಒಂದು 10:30 11 ಗಂಟೆ ಆಗೋಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಒಂದೊಂದು ದಿನ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ನಾನು ಹಾಗೆ ಹೊರಗಡೆ ಬಂದು ತೋರಿಸ್ತಾಯಿದ್ದೆ ರಂಗೋಲಿನ. ಇಲ್ಲಿ ಹೊರಗಡೆ ರಂಗೋಲಿ ಅಂದರೆ ಕೆಳಗಡೆ ಹೋಗಿ ಹಾಕಬೇಕು. ಅದರಿಂದಾಗಿ ನಾನು ತೋರಿಸ್ತಾ ಇಲ್ಲ ನಿಮಗೆ ಹೇಗೆ ರಂಗೋಲಿನ ಹಾಕ್ತೀನಿ ಅಂತ. ಇಲ್ಲೇ ನಮ್ಮ ಮನೆ ಮುಂದೆನೇ ಆಗಿದ್ದಿದ್ರೆ ತೋರಿಸ್ತಿದ್ದೆ. ಅಲ್ಲಿ ಶೂಟ್ ಮಾಡೋದು ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸುತ್ತೆ. ನಾನು ಇಲ್ಲಿ ನನ್ನ ಕಸಿನ್ಸ್ ಅಂದರೆ ನನಗೆ ಡಾಟರ್ ಆಗಬೇಕು, ಬಟ್ ಡಾಟರ್ ಅಷ್ಟು ಚಿಕ್ಕವಳಲ್ಲ ಅವಳು. ಅದಕ್ಕೇ ಅವಳಿಗೋಸ್ಕರ ಏನೋ ಒಂದು ಕೊಡಬೇಕು ಅನಿಸ್ತು. ಅದಕ್ಕೇ ಅವಳಿಗೆ ಒಂದು ತರಿಸಿದ್ದೆ. ನಂಗೆ ತುಂಬಾ ಇಷ್ಟ ಆಯಿತು. ನೀವು ಪರ್ಚೇಸ್ ಮಾಡ್ಬೋದು, ತುಂಬ ಅಫೋರ್ಡಬಲ್ ರೇಂಜಲ್ಲಿ ಇದು ಸಿಗುತ್ತೆ. ನಿಮಗೆ ಬೇಕು ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಮೀಶೋದು. ತುಂಬ ಇಷ್ಟ ಆಯಿತು ನನಗೆ. ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು, ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು. ನೋಡೋಣ ನೆಕ್ಸ್ಟ್ ಏನಾದರೂ ಕೊಡೋಣ ಅಂತ ಹೇಳಿ ಸದ್ಯಕ್ಕೆ ಇದನ್ನು ತರಿಸಿ ಕೊಟ್ಟೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳು ಹೆಣ್ಮಕ್ಳು ಇದ್ದರೆ ಇದನ್ನು ಟ್ರೈ ಮಾಡಿ. ಓಪನ್ ಮಾಡಿ ಕೂಡ ಆಮೇಲೆ ತೋರಿಸ್ತೀನಿ. ಇವಾಗ ನನ್ನ ಮಗ ಬಿಡ್ತಿಲ್ಲ, ಅದಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ. ಮತ್ತೆ ಎಲ್ಲ ಮುಗಿಸಿ ಅವನಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟು ನಾನು ಹಾಕ್ಕೊಂಡು ಬಂದು ನಮ್ಮ ಹಸ್ಬೆಂಡ್ ಊಟ ಎಲ್ಲ ಆಯಿತು ತಿಂಡಿ. ಈಗ ಅದನ್ನು ರೋಲ್ ಮಾಡಿಕೊಟ್ರೆ ಸ್ವಲ್ಪ ಸ್ವಲ್ಪ ತಿಂತಾನೆ. ಆದ್ರೂ ಸ್ಕೂಲಲ್ಲಿ ತಿಂದು ಬರ್ತಾಯಿಲ್ಲ, ನೋಡ್ತಾ ಇದ್ರಲ್ವ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಆಗಿಬಿಟ್ಟಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಚೆನ್ನಾಗಿ ಬರ್ತಾಯಿತ್ತು ಇದು. ಆಲ್ಮೋಸ್ಟ್ ಹೇಳ್ಬೇಕು ಅಂದರೆ ಬಿಡಿಸ್ಬಿಟ್ಟಿದ್ದಾನೆ ನನ್ನ ಮಗ. 3 ಕೂಡ ಅಳ್ಳಾಡಂಗೆ ಆಗ್ಬಿಟ್ಟಿದೆ. ಬಟ್ ಎಲ್ಲ ಹೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ಇದ್ದಿದ್ದೆ ಅಲ್ವಾ. ನಾವೇ ಸ್ವಲ್ಪ ಅವ್ರ ಕೈ ತಪ್ಪಿಸಿ ಇಟ್ಕೊಬೇಕು ಅಷ್ಟೇ. ಇವತ್ತು ಸಿಂಪಲ್ಲಾಗಿ ನನ್ನ ಮಾರ್ನಿಂಗ್ ರೂಟೀನನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಬೇರೆ ಏನೂ ಇಲ್ಲ. ನೋಡ್ತಾ ಇದ್ರಲ್ವ, ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನಿಸ್ತು ನನಗಂತೂ. ಅದು ಶೈನಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಬೇಕು ಅಂದರೆ ತರಿಸ್ಕೊಳ್ಳಿ, ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಅದು ತುಂಬ ಬೇಜಾರು. ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ಗೆ ಅದೆಲ್ಲ ಬೇಕಾಗಿರೋದು. ಸೊ ಸಿಗೋಣ.